ಶ್ರೀಪಾದ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಚತುರಾಮ್ನಯ ಪೀಠಗಳಲ್ಲಿ ಶೃಂಗೇರಿಯೂ ಒಂದು. ಈ ಐತಿಹಾಸಿಕ ಪೀಠ 36ನೇ ಜಗದ್ಗುರುಗಳಾದ ಭಾರತೀ ತೀರ್ಥ ಗುರುಗಳಿಂದ ಕಂಗೊಳಿಸ್ತಾ ಇರುವ ಪುಣ್ಯ ಭೂಮಿ. ಕಳೆದ 25 ವರ್ಷಗಳಿಂದ ಐತಿಹಾಸಿಕ ಶೃಂಗೇರಿ ಶಾರದಾಂಬೆ ಪೀಠಾಧಿಪತಿಯಾಗಿರುವಂತಹ ಭಾರತೀ ತೀರ್ಥ ಸ್ವಾಮೀಜಿ ಈಗ ದಕ್ಷಿಣಾಮಯ ಶೃಂಗೇರಿ 37ನೇ ಪೀಠಾಧಿಪತಿಯ ಪೀಠಾರೋಹಣದಿಂದ ಸಂಪನ್ನವಾಗಿದೆ. ಇದೇ ಈ ಹೊತ್ತಿನ ಸಮಯ ವಿಶೇಷ. ಉತ್ತರಾಧಿಕಾರಿ ಶರ್ಮಾ. ನಾನು ವಿಜಯ. ಆಂಧ್ರಪ್ರದೇಶದ ಗುಂಟೂರಿನ ಕುಪ್ಪ ವೆಂಕಟೇಶ ಪ್ರಸಾದ ಶರ್ಮಾ ಸ್ವತಃ ಜಗದ್ಗುರು ಭಾರತೀ ತೀರ್ಥರಿಂದಲೇ ನೇಮಕವಾದ ಧರ್ಮದ ಕುಟುಂಬದಲ್ಲೇ ಜನಿಸಿದ ಧರ್ಮ ಸೇವಕ. ತಮ್ಮ ಪೀಠಾರೋಹಣದ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪೀಠದ ಮುಂದಿನ ಉತ್ತರಾಧಿಕಾರಿ ವೆಂಕಟೇಶ್ವರ ಪ್ರಸಾದ ಶರ್ಮರೆಂದು ಶ್ರೀ ಭಾರತೀ ತೀರ್ಥರೇ ಈ ಹಿಂದೆ ಘೋಷಿಸಿದರು. ಸತತ 5 ವರ್ಷ ನಡೆದ ಶಾಸ್ತ್ರ ಅಧ್ಯಯನದ ನಂತರ ಗುರುಭಕ್ತಿ, ವೇದ ಪಾಂಡಿತ್ಯ, ವೈರಾಗ್ಯ ಸೇರಿದಂತೆ ಜಗದ್ಗುರುಗಳೇ ನಡೆಸಿದ ಪರೀಕ್ಷೆಯಲ್ಲಿ ಅವರ ಮನಗೆದ್ದ ವೆಂಕಟೇಶ್ವರ ಪ್ರಸಾದ ಶರ್ಮಾ ಶೃಂಗೇರಿ ಪೀಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರ ಆಸಕ್ತಿ ತೋರಿದ ತಿರುಪತಿ ಮೂಲದ ಕುಪ್ಪ ವೆಂಕಟೇಶ್ವರ ಪ್ರಸಾದ್ ಶರ್ಮರನ್ನ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಭಾರತೀ ತೀರ್ಥರಿಗೆ ಅವರ ಗುರುಗಳಾದ ಅಭಿನವ ವಿದ್ಯಾತೀರ್ಥರು ಸನ್ಯಾಸತ್ವ ನೀಡುವ ಶಿಷ್ಯ ಪರಿಗ್ರಹ ಕಾರ್ಯಕ್ರಮ ಬರೋಬ್ಬರಿ 40 ವರ್ಷಗಳ ಹಿಂದೆ ನಡೆದಿತ್ತು. ಇದೀಗ ಮತ್ತೆ ಅಂತಹುದ್ದೇ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಶೃಂಗೇರಿ ಸಾಕ್ಷಿಯಾಗಿದೆ. ಪೀಠಾಧಿಪತಿ ಆಗೋರಿಗೆ ನ್ಯಾಯ, ವಿಶೇಷ, ಸಾಂಖ್ಯ, ಯೋಗ, ಮೀಮಾಂಸಾ, ವೇದಾಂತ ಸೇರಿದಂತೆ ತತ್ವಶಾಸ್ತ್ರದ 6 ಬಗೆಯ ದರ್ಶನಗಳ ಸಂಪೂರ್ಣ ಅಧ್ಯಯನ ಕಡ್ಡಾಯ. 5ನೇ ವಯಸ್ಸಿನಿಂದಲೇ ಧರ್ಮವನ್ನೇ ಅಭ್ಯಾಸ ಮಾಡ್ತಾ ಪೀಠಾಧಿಪತಿಯಾಗಲು ಯೋಗ್ಯ ವ್ಯಕ್ತಿ ಎನಿಸಿಕೊಂಡಿರೋ ಪ್ರಸಾದ ಶರ್ಮರಿಗೆ ಶ್ರೀ ಭಾರತೀ ತೀರ್ಥ ಶ್ರೀಗಳೇ ಪ್ರಣವ ಮಹಾವಾಕ್ಯೋಪದೇಶ ಮಾಡಿದ್ದಾರೆ. ಆಂಧ್ರಪ್ರದೇಶದ ತಿರುಪತಿಯಲ್ಲಿ ಜನಿಸಿದ ಕುಪ್ಪ ವೆಂಕಟೇಶ ಪ್ರಸಾದ ಶರ್ಮರಿಗೆ 5ನೇ ವಯಸ್ಸಿಗೆ ಬ್ರಹ್ಮೋಪದೇಶವಾಗಿತ್ತು. 2006ರಲ್ಲಿ ಮೊದಲ ಬಾರಿಗೆ ಕುಪ್ಪ ವೆಂಕಟೇಶ ಪ್ರಸಾದ ಶರ್ಮಾ ಅವರು ತಾತ ಕುಪ್ಪ ರಾಮಗೋಪಾಲ ವಾಜಪೇಯಾಜಿ, ಅಜ್ಜಿ ಕಲ್ಪಕಾಂಬ, ತಂದೆ ಶಿವಸುಬ್ಬಯ್ಯ ಹಾಗೂ ತಾಯಿ ಸೀತಾ ನಾಗಲಕ್ಷ್ಮಿಯೊಂದಿಗೆ ಶೃಂಗೇರಿಗೆ ಭೇಟಿ ಕೊಟ್ಟಿದ್ರು. ಆಗ ಶರ್ಮಾರ ವಯಸ್ಸಿನ್ನು 15 ವರ್ಷ. ಈ ಸಂದರ್ಭದಲ್ಲಿ ಭಾರತೀ ತೀರ್ಥ ಸ್ವಾಮಿಗಳಿಂದ ಗಾಢ ಪ್ರಭಾವಕ್ಕೊಳಗಾಗಿದ್ರು. ಕಿಂಚಿತ್ತೂ ಯೋಚನೆ ಮಾಡದೆ ಜಗದ್ಗುರುಗಳ ಸಾನ್ನಿಧ್ಯದಲ್ಲೇ ಶಾಸ್ತ್ರಗಳನ್ನ ಅಭ್ಯಾಸ ಮಾಡೋದಕ್ಕೆ ಮುಂದಾದರು. ಇದಕ್ಕೆ ಭಾರತೀ ತೀರ್ಥ ಗುರುಗಳ ಅಂಕಿತವೂ ದೊರೆಯಿತು. ವಿದ್ವತ್ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋ ವೆಂಕಟೇಶ ಪ್ರಸಾದ ಶರ್ಮರದ್ದು ಶೃಂಗೇರಿ ಪೀಠದ ಉತ್ತರಾಧಿಕಾರಿಗೆ ಹೇಳಿ ಮಾಡಿಸಿದಂತಹ ವ್ಯಕ್ತಿತ್ವ. ವೇದ ವಿದ್ಯೆಯಲ್ಲಿ ಪ್ರಕಾಂಡ ಪಾಂಡಿತ್ಯ, ಮಿತ ಭಾಷೆ, ಸದಾ ಅಧ್ಯಯನ ನಿರತ, ಲೌಕಿಕ ವ್ಯವಹಾರಕ್ಕೆ ಹೆಚ್ಚಿನ ಗಮನ ಕೊಡದೆ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಿರೋ ಗುಣಗಳೇ ಇಂದು ಶೃಂಗೇರಿ ಮಠಕ್ಕೆ ಪೀಠಾಧಿಪತಿಯಾಗೋ ಮಟ್ಟಕ್ಕೆ ಕರೆತಂದಿದೆ.
ಕುಪ್ಪ ವೆಂಕಟೇಶ ಪ್ರಸಾದ ಶರ್ಮಾ ಮೂಲತಃ ಆಂಧ್ರಪ್ರದೇಶದ ಗುಂಟೂರಿನವರು. ಜಯರ್ವೇದ ಶಾಖೆ ಹಾಗೂ ವೈದಿಕ ಕುಟುಂಬದಿಂದ ಬಂದವರು. ತಂದೆ ಶಿವಸುಬ್ರಹ್ಮಣ್ಯ ಅವಧಾನಿ ಸದ್ಯ ತಿರುಪತಿಯ ತಿರುಮಲ ಧರ್ಮಗಿರಿ ಪಾಠಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಸಾವಿರದ 1993 ಜುಲೈ 24ರಂದು ತಿರುಪತಿಯಲ್ಲಿ ಜನಿಸಿದ ಪ್ರಸಾದ ಶರ್ಮಾ ಸಿಕಂದರಾಬಾದ್ನ ಸೈನಿಕಪುರಿಯಲ್ಲಿ ವಿದ್ಯಾಭ್ಯಾಸ ಆರಂಭಿಸಿದರು. 2ನೇ ತರಗತಿ ಓದುತ್ತಿರುವಾಗಲೇ ಇವರ ಚಿತ್ತ ಲೌಕಿಕ ಶಿಕ್ಷಣದಿಂದ ಪಾರಮಾರ್ಥಕದತ್ತ ಹೊರಳಿತು. ತಮ್ಮ ತಂದೆಯ ಬಳಿಯೇ ವೇದಾಭ್ಯಾಸ ಮಾಡೋಕೆ ಆರಂಭಿಸಿದ್ರು. ಸಾಮಾನ್ಯವಾಗಿ ತರ್ಕಶಾಸ್ತ್ರವನ್ನ ಅಧ್ಯಯನ ಮಾಡೋಕೆ ಕನಿಷ್ಠ 6 ವರ್ಷ ಬೇಕಾಗುತ್ತೆ. ಆದ್ರೆ ವೆಂಕಟೇಶ ಪ್ರಸಾದ ಶರ್ಮಾ ಕೇವಲ 3 ವರ್ಷಗಳಲ್ಲಿ ತರ್ಕಶಾಸ್ತ್ರ ಅಧ್ಯಯನವನ್ನ ಮುಗಿಸಿದ್ರು. ಜಗದ್ಗುರುಗಳ ನೇರ ಶಿಷ್ಯರಾಗುವವರಿಗೆ ಶಿಕ್ಷಣ ಕೊಡುವ ಮುನ್ನ ಅವರ ಜಾತಕಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತದೆ. ಆ ದಿನಗಳಿಂದಲೇ ಯೋಗ್ಯ ಶಿಷ್ಯನ ಆಯ್ಕೆಯ ಪ್ರಕ್ರಿಯೆ ಆರಂಭವಾಗುತ್ತದೆ. ಆ ನಂತರ ಶಿಷ್ಯನಲ್ಲಿರೋ ಗುರುಭಕ್ತಿ, ಗುರು ಸೇವೆ, ವೇದ ಪಾಂಡಿತ್ಯ, ಆಜ್ಞಾ ಪರಿಪಾಲನಾ ಮನೋಭಾವನೆ ಹಾಗೂ ಆತನ ವ್ಯವಹಾರ ಕುಶಲತೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಇವೆಲ್ಲದರಲ್ಲಿಯೂ ಕುಪ್ಪ ವೆಂಕಟೇಶ ಪ್ರಸಾದ ಶರ್ಮಾ ಜಗದ್ಗುರುಗಳ ಮನಗೆದ್ದಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹಾರುದ್ರ ಜೊತೆ ಚೇತನ್ ಪದ್ಮಶಾಲಿ, ಸಮಯ ನ್ಯೂಸ್, ಚಿಕ್ಕಮಗಳೂರು. 64ನೇ ವಯಸ್ಸಿನ ಭಾರತೀ ತೀರ್ಥ ಸ್ವಾಮೀಜಿ ಅವರು ಮುಂದಿನ ದಿನಗಳಲ್ಲಿ ಪೀಠಕ್ಕಾಗಿ ಮತ್ಯಾವುದೇ ಗೊಂದಲ, ವಿವಾದ ಸೃಷ್ಟಿಯಾಗಬಾರದೆಂದು ತಮ್ಮ ಮುಂದಿನ ಉತ್ತರಾಧಿಕಾರಿಯನ್ನ ತಾವೇ ನೇಮಕ ಮಾಡಿದ್ದಾರೆ. ಶೃಂಗೇರಿಯ ಪೀಠಕ್ಕೆ ಸೂಕ್ತ ಉತ್ತರಾಧಿಕಾರಿಯ ನೇಮಕ ಶಾರದಾಂಬೆಯ ಭಕ್ತರನ್ನು ಪ್ರಫುಲ್ಲಗೊಳಿಸಿದೆ. ಇದೇ ಹೊತ್ತಿನ ಸಮಯ ವಿಶೇಷ. ಸಮಯ ಸಮಾಚಾರ ನಿರಂತರ.